ಈಗ ಈ ತುಮಕೂರು ಜಿಲ್ಲೆ ಹೇಮಾವತಿ ಲಿಂಕ್ ಕ್ಯಾನಲ್ ಬಗ್ಗೆ ಈಗಾಗಲೇ ನಾವೆಲ್ಲ ಹೋರಾಟ ಮಾಡಿ ಸ್ಟಾಪ್ ಮಾಡಿದ್ವಿ. ಮತ್ತೆ ಪರಮೇಶ್ವರು ಉಪಮುಖ್ಯಮಂತ್ರಿ ಬಂದಿದ್ದಾರೆ, ಅವರಿಗೆ ಸ್ವಾಗತಿಸ್ತೀವಿ. ಆದ್ರೆ ಅವರು ನಮ್ಮ ಜಿಲ್ಲೆ ಹಿತ ಕಾಪಾಡಬೇಕಾಗಿತ್ತು, ಕಾಪಾಡಬೇಕು. ಅವರು ನಾನು ಲಿಂಕ್ ಕ್ಯಾನಲ್ ಮಾಡಿಸಿ ಅಂತ ಹೇಳ್ತಿರೋದು ಸಮಂಜಸವಲ್ಲ, ಗೌರವ ತರ್ತಕ್ಕಂಥ ಪದನೂ ಅಲ್ಲ. ಈ ಜಿಲ್ಲೆ ಮುಖ್ಯ, ಜಿಲ್ಲೆ ರೈತರು ಮುಖ್ಯ, ಆಮೇಲೆ ಬೇರೆ ಅಧಿಕಾರ ಮತ್ತೊಂದು ಮುಗಿದು. ಹಾಗಾಗಿ ಅವ್ರ ಸ್ಟೇಟ್ಮೆಂಟ್ ವಿರುದ್ಧ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಯಾವುದೇ ಕಾರಣಕ್ಕೂ ಸಹ ಲಿಂಕ್ ಕ್ಯಾನಲ್ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಅವ್ರ ಅವಶ್ಯ ಎಲ್ಲಿಗೆ ಅಂತ ಅವ್ರು ಹೇಳಿ, ಲಿಂಕ್ ಕ್ಯಾನಲ್ ಎಲ್ಲಿಗೆ ತಗೊಂಡು ಹೋಗ್ತೀವಿ ಅಂತ ಹೇಳಿ. ಇವತ್ತು ಆಧಾರ್ ಕೂಡ ಇವತ್ತು ಕುಡಿಗಲ್ಲಿಗೆ ಬಾಗಿಲಿಗೆ ಅಲಾಟ್ ಆಗಿರೋದ್ರಿಂದ ಡಬಲ್ ನೀರು ತಗೋತಾ ಇದ್ದಾರೆ. ನಾವು ವಿರೋಧಿಲ್ಲ, ಬಿಕಾಸ್ ಸಫಿಷಿಯಂಟ್ ಹೇರಳವಾಗಿ ನೀರಿದೆ, ತಗೊಳ್ಳಿ ಅಲ್ವಾ. ಬರಗಾಲ ಬಂದ್ರೆ ನಮಗ್ ಬರಲ್ಲ, ಅವ್ರಿಗೂ ಹೋಗಲ್ಲ. ಅಂತ ಕೆಟ್ಟ ಕಾಲದಲ್ಲಿ ಲಿಂಕ್ ಕ್ಯಾನಲ್ ತಗೊಂಡು ಎಲ್ಲಿಗೆ ಅವ್ರು ಹೇಳ್ಬೇಕಲ್ಲ, ಎಲ್ಲಿ ತಗೊಂಡು ಅವ್ರು ಫಸ್ಟ್ ಕ್ಲಾರಿಫೈ ಮಾಡಿ, ಆಮೇಲೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಹಾಗಾಗಿ ಈ ದಬ್ಬಾಳಿಕೆಯಲ್ಲಿ ಲಿಂಕ್ ಕ್ಯಾನಲ್ ತಗೊಂಡು ಹೋಗ್ಲಿಕ್ಕೆ ನಾವ್ಯಾರು ಬಿಡಲ್ಲ, ಹೋರಾಟ ಮಾಡ್ತೀವಿ, ಅದು ನಿಲ್ಲಿಸ್ತೀವಿ. ಯಾವ ಮಟ್ಕೋದು ನಿಲ್ಲಿಸ್ತೀವಿ. ಎಲ್ಲ ನೋಡಿದ್ಯಲ್ಲಪ್ಪ ಒಂದ್ಸರಿ, ಇನ್ನಾವ್ ಬೇಕು ನೋಡೋದು, ಯೋಚನೆ ಮಾಡಿ ಅಲ್ವಾ. ನಿಮ್ ಕತೆ ಏನ್ ಗೊತ್ತಾ, ಮೊಗ್ಗುಟದ ಮುಂಚೆ ಕುಬಾರಿ ವರ್ಷ ಸ್ಟಾರ್ಟ್ ವರ್ಕ್ ಅವ ಶುರು ಮಾಡ್ತೀವಿ. ಮಾಡ್ಯವ್ರು ಆಲ್ರೆಡಿ ಮಾಡಿದರೆ, ಅಬ್ಜೆಕ್ಷನ್ ಆಗ್ತಾರೆ. ಅಬ್ಜೆಕ್ಷನ್ ಆಗಿ ಕ್ಲಿಯರ್ ಆಗೋದು ಸರ್ಕಾರ ಹೋಯ್ತದೆ, ನೋಡೋಣ ನಡೀಲಿ. ನಾನು ಹೇಳಿದ್ದಲ್ಲ, ಲಾಸ್ಟ್ ಮೀಟಿಂಗ್ ನಲ್ಲಿ ನಮ್ಮ ಮೀಟಿಂಗ್ ಕರೆದಾಗ ಅವ್ರು ಹೇಳಿದ್ರು ಟೆಕ್ನಿಕಲ್ ಕಮಿಟಿ ಮಾಡ್ತೀವಿ. ನಾವೇನು ಸಜೆಸ್ಟ್ ಮಾಡಿದ್ವಿ, IIT ಕಾನ್ಪುರ್ ಕಮಿಟಿ ಕರೆಸಿ, ಟೀಮ್ ಕರೆಸಿ ಒಪಿನಿಯನ್ ತಗೊಳ್ಳಿ, ಆಮೇಲೆ ಚರ್ಚೆ ಮಾಡುವ ಅಂತ ಹೇಳಿದ್ವಿ. ಅದು ಅವ್ರು ತಗೊಂಡಿಲ್ಲ. ಅವ್ಯಾವ ಬಾಲ್ ಬಿಡೋದಮ್ಮ, ಅವ್ನು ಯಾವ ಇವರು ಒಬ್ಬ ಎಂತ ಜಯಪ್ರಕಾಶ್ ಗುಡ್ಡ ಮಕ್ಕಳು ರಿಟೈರ್ಡ್ ಆದ್ರೆ ಮಲ್ಲಿರಕ್ಕಿಲ್ಲ, ಲಂಚ ಹೊಡೆದು ಬರೀ ಕೊಡ್ತಾ ಇರ್ತಾರೆ. ಚೆನ್ನಾಗಿ ನಗ್ತಾ ಹೆಂಡತಿ ಊಟ ಹಾಕ್ತಾಳೆ. ಈಗ ಇಟ್ಟಿಕಾಕಲ್ಲ ಬುಡ್ಡೆಗಳು, ಅಲ್ಲೇ ಬೂಟ್ ಹೇಗೆ ಕೂತವೆ. ಅವ್ನು ಹೇಳ್ತಾನೆ, ಸಿ ಹೌ ಸಚ್ ಎ ಬ್ಯಾಡ್ ಫೆಲೋ. ಅವನೇ MD ಆಗಿದ್ದಾಗ ಯಡಿಯೂರಪ್ಪ ಕರೆದು ಕ್ಯಾನ್ಸಲ್ ಮಾಡ್ತಾರಿದ್ದ. ಅವೇನು ಒಟ್ಟಿಗೆ ಅಂತ ತಿಂತಿದ್ದ, ಇವತ್ತೇನು ತಿಂತವ್ರೆ ಫೀಸಿಬಿಲಿಟಿ ಅಂತ ಅವನು ಹೇಳ್ತಾನೆ. ಅವನ್ಯಾರು ಊಹಿಸಿ, ಅವನ್ಯಾರು ಇವನು? ರಿಟೈರ್ಡ್ ಅಫಿಷಿಯಲ್ಸ್ ಎಲ್ಲ ಯಾಕೆ ಮಡಿಕೊಂಡವ್, ರೋಲ್ ಖಾಲಿ ಮಡಿಕೊಂಡವ್ರೆ, ಆ ದರಿದ್ರ ಮುಂದೆ. ಅದ್ರ ಬಗ್ಗೆ ನಾನು ಮಾತಾಡೋದು. ಈ ಹೋರಾಟಕ್ಕೆ ಮಾಜಿ ಸಚಿವ ಮಾಧುಸ್ವಾಮಿ ಆಹ್ವಾನ ಮಾಡ್ತಾರೆ. ನಾನೇ ಖುದ್ದಾಗಿ ಕರೀತೀನಿ. ನೀವು ಹೋಗಿರ್ಲಿಲ್ಲ ಅವತ್ತು ಸಿಚುವೇಶನ್ ಇನ್ನೂ ಇರ್ಲಿಲ್ಲ. ಅವಕ್ಕೇನೆ ನಿಮ್ ಖುದ್ದು ಬಂದು ಅವರೇ ಭೇಟಿ ಮಾಡ್ಕೊಂಡ್ರು ಬರ್ರಿ ಅಂತ, ನೀವು ಹೋಗ್ಲಿಲ್ಲ. ಅವತ್ತು ಕೆಲಸ ಶುರುವಾಗಿರ್ಲಿಲ್ಲ, ನಾವು ಹೋಗಿಲ್ಲ. ಇವತ್ತು ಕರಿತೀವಿ, ಅವ್ರಿಗೆ ಜವಾಬ್ದಾರಿ ಇದೆ ಅಲ್ವೇನ್ರಿ. ಇಟ್ ಲೆಫ್ಟ್ ಹಿಸ್ ವಿಸ್ಡಮ್, ಐ ಕಾಂಟ್ ಕಾಮೆಂಟ್ ಅಲ್ವಾ. ವಿಶ್ವಾಸ ಇದೆ ಹೋರಾಟಕ್ಕೆ ಅವ್ರು ಮುಂದಿರ್ತಾರೆ. ಅವಾಗ ಅಲ್ಲಿ ನಮ್ಗೇನ್ರಿ ಕೆಲಸ, ಹೋರಾಟ ಮಾಡ್ಬೇಕಲ್ಲ, ಜನಪರ ಹೋರಾಟ ಮಾಡ್ಬೇಕಲ್ಲ. ಜನರ ವೋಟ್ ಹಾಕಿದ್ರಿ, ಜನಪರ ಹೋರಾಟ ಅದು ಲಾಸ್ಟ್ ರೋಡ್ ಅಲ್ಲ, ಕಾನೂನು ಕೋರ್ಟು ಕಚೇರಿ. ಅವ್ರನ್ನೇ ಕೇಳ್ರಿ, ನಾನು ಕೇಳಿದೆ. ನಮ್ಮಲ್ಲಿ ಯಾರು ಹೋಗಲ್ಲಪ್ಪ, ಎಲ್ಲಿ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ. ಈಗ ಒಂದ್ಸರಿ ಕೇಳಿ ಎಲ್ಲಿ ಬರ್ತಾರೆ ಸರ್ ಅಂತ ಕೇಳಿ, ಆಮೇಲೆ ಮಾತಾಡೋಣ. ಈಗ ನಮ್ಮನ್ನು ಕರೆದಿದ್ರು ಅವರು, ನಾವು ಹೋಗಿದ್ವಿ, ಮಾತಾಡಿದ್ವಿ. ಸಿದ್ದರಾಮಯ್ಯವರು ಇದು ಗ್ರಾಂಟ್ ತಾರತಮ್ಯ ಮಾಡಿದ್ರೆ ಇವಾಗ ಮಾಡಬೇಡಿ ಅಂತ ಅವ್ರಿಗೆ ಹೇಳಿದ್ದೀವಿ.
ಇಲ್ಲ ನಾನು ಮಾಡೋದಿಲ್ಲ ಅಂತ ಹೇಳಿದ್ರೆ ನೋಡೋಣ. ಅಲ್ಲ ಸರ್ ಪಾರ್ಟಿಗೆ ಏನಾದ್ರು ಆಹ್ವಾನ ಮಾಡಿದ್ರ ಅಂತ. ವಿತ್ ಡ್ಯೂ ರೆಸ್ಪೆಕ್ಟ್ ನಮ್ಮನ್ನು ಇನ್ವೈಟ್ ಮಾಡಿ, ಅದೆಲ್ಲ ನಾವು ಸುಮ್ಮನೆ ಅನ್ನೆಸರಿ ಕಾಮೆಂಟ್ ಮಾಡ್ತೀವಿ. ವಿತ್ ಇನ್ವೈಟ್ ಮಾಡಿ ಕಾಫಿ ಕುಡಿಸಿ 25 ಚರ್ಚೆ ಮಾಡಿದ್ವಿ. ಆದ್ರೂ ಕೂಡ ನಿಮ್ ನಾಯಕರ ಬಗ್ಗೆ ಮಾತಾಡಿದಾಗ ನೀವು ಯಾರು ಒಬ್ಬ ನಾಯಕರು ಧ್ವನಿ ಎತ್ತಿಲ್ವಲ್ಲ. ಯಾವ ನಾಯಕರು? ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ರು. ಏನ್ ಮಾತಾಡಿದ್ದಾರೆ? ಹರಿತರ ಇಲ್ಲಿವರೆಗೂ ಸಿಎಂ ಆಗಿ ಅಂತ ಮಾತಾಡಿದಾಗ ಧ್ವನಿನೇ ಎತ್ತಿಲ್ಲ ಒಬ್ರು. ನಾವು ಕಾಮೆಂಟ್ ಮಾಡಿದ್ದೀನಿ ನೋಡಿ. ಹರಿಯಕ್ಕೆ ಬೇರೆ ಇರ್ತಾರೆ ಅವರೆಲ್ಲ ಅಂತ ಹೇಳಿದ್ದೀನಿ ನೋಡಿ.